ನಿನ್ನ ಹೆಸರಿಗೆ ತಕ್ಕಂತೆ ನಿನ್ನ ಕೋಕಿಲ ಕಂಠ ಅದೆಷ್ಟು ಕೋಮಲವಾಗಿದೆ. ನಿನ್ನ ಈ ಕೋಕಿಲ ಕಂಠಕ್ಕೆ ವೀಣಾಪಾನಿ ಶಾರದೆ ಅಚ್ಚರಿಂದ ತಲೆನಿಸಿದಳು. ನಿನ್ನ ಈ ಸುಂದರ ರೂಪ ಆ ಮನ್ಮಥ ರತಿಯನ್ನು ನಾಚಿಸುವಂತಿದೆ. ನಿನ್ನ ನಯ ವಿನಯ ಸದ್ಗುಣಗಳಿಗೆ ನಾನು ಮಾರು ಹೋಗಿದ್ದೆ. ನೋಡಿ, ಅವರಾಗ್ಲಿ ಮಾವನವರಾಗ್ಲಿ ಮನೆಯಲ್ಲಿಲ್ಲ. ತಮ್ಮದೇನಾದ್ರೂ ಕೆಲಸವಿತ್ತೆ? ನೀನಿರುವಿ ಅಂದ ಮೇಲೆ ಅವರ ಅಗತ್ಯವೇನೂ ಇಲ್ಲ. ನಿನ್ನನ್ನೇ ಕಂಡು ಸ್ವಲ್ಪ ಮಾತನಾಡಲಿಕ್ಕಿತ್ತು, ಅದಕ್ಕೆ ಅವಕಾಶವೇ ಸಿಕ್ಕಿರ್ಲಿಲ್ಲ. ಸುಮಲಾಕ್ಷಿ, ನನ್ನ ಬಳಿ ನಿಮ್ಮದೇನು ಮಾತು? ನಾನು ವಿಶ್ವನಾಥ್ ಎಂದರೆ ಆತ್ಮೀಯ ಮಿತ್ರರು. ತುತ್ತಿನಲ್ಲಿ ತುತ್ತು ಕೊಟ್ಟು ಪ್ರೀತಿಸುವ ಮಾತೃವಾತ್ಸಲ್ಯದ ಕನಿಗಳು. ನೀನು ಅವನ ಮಡಿದಿಯಾಗಿರುವೆ. ನಮ್ಮಿಬ್ಬರನ್ನು ಸಮಾನ ದೃಷ್ಟಿ ನೋಡಿದರೆ ತಪ್ಪೇನೂ ಇಲ್ಲವಲ್ಲ? ಇದೇನು ಪ್ರಕರಣ ಎತ್ತೆತ್ತಲು ಹೋಗುತ್ತಿದೆಯಲ್ಲ? ಇವನ ಬುದ್ಧಿ ಸ್ಥಿಮಿತ ತಪ್ಪಿದಂತೆ ಕಾಣುತ್ತಿದೆ. ಹಾ, ತಪ್ಪೇನೂ ಇಲ್ಲ. ನನ್ನಿಂದ ನಿಮಗಾವ ತೊಂದರೆಯಾಗಿದೆ? ಹಾ, ತೊಂದರೆ ಇಲ್ಲ, ಆದರೆ ಹುಚ್ಚು. ಅನುಕೂಲ ಮಾಡಿಕೊಂಡರೆ ಇಬ್ಬರಿಗೂ ಒಳಿತು. ನಿನ್ನ ಈ ಸುಂದರವಾದ ಕಾಮನೀಯ ಕಾಯವನ್ನು ನನ್ನ ತೋಟಕ್ಕೆಯಲ್ಲಿ ಚೆಲ್ಲಿದರೆ ಇಬ್ಬರು ಸುರಲೋಕದ ಸುಖದಲ್ಲಿ ಆನಂದಿಸಬಹುದು. ಶಿವ ಶಿವ, ಎಂಥ ಹೇಯ ಶಬ್ದಗಳನ್ನಾಡುತ್ತಿರುವೆಯೋ? ಮಿತ್ರನ ಮಡದಿಯೊಂದಿಗೆ ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ. ಯಾರು ಮಿತ್ರ, ಯಾರು ಶತ್ರು ಎಲ್ಲವೂ ನೀವು ತಿಳಿದಂತಿಲ್ಲ ಸುಮಲಾ. ಈ ಪ್ರಪಂಚದಲ್ಲಿರುವುದು ಎರಡೇ ಎರಡು, ಒಂದು ಹೆಣ್ಣು, ಇನ್ನೊಂದು ಗಂಡು. ತನಗೆ ಬೇಕಾದ ಹೆಣ್ಣಿನೊಂದಿಗೆ ಗಂಡು, ತನಗೆ ಬೇಕಾದ ಗಂಡಿನೊಂದಿಗೆ ಹೆಣ್ಣು ಕೂಡಿ ಕಾಲ ಕಳೆದರೆ ಸ್ವರ್ಗ ಸುಖಕ್ಕೆ ಕಿಚ್ಚು. ನಿನ್ನ ಬಾಯ್ಬಂಡಾಚಾರ ಸಾಕು, ಒಲ್ಲೆನಂದು ಮುನಿಸಿಕೊಳ್ಳದೆ ಕಾಮನ ಆಟವಾಡಲು ಹರಣಿಯಂತೆ ಜಿಗಿಜಿಗಿದು ಬಾನಲ್ಲೇ. ನೋಡು, ಸುರಿದ ಮಳೆ, ಹರಿದ ನೀರು ನಿರರ್ಥಕ. ಹಿಂದಿನ ಸಂಬಂಧದ ಹಳೆಯ ಋಣಾನುಬಂಧ ನನಗೆ ಬೇಕಾಗಿಲ್ಲ. ನೀವಿನ್ನೂ ಹೋಗಬಹುದು. ಹಾಗನ್ನದಿರು ಸುಮಲಾಕ್ಷಿ. ಸುಮ್ಮನೆ ಹೋಗುವುದಾದಲ್ಲಿ ನಾನು ಇಲ್ಲಿ ಬಂದುದಕ್ಕೆ ಒಂದು ಅರ್ಥವಿರುವುದೇ? ಅರ್ಥವಿಲ್ಲದ ಮಾತುಗಳಿಂದ ವ್ಯರ್ಥ ಕಾಲಹರಣಗೈದಿರು. ಪ್ರಿಯ ಎಂದು ಸಂಬೋಧಿಸಿ ಕಿರಿದುಟಿಯ ಪ್ರೇಮ ಚುಮ್ಮನದ ಸಿಂಚನ ಜೋರು ಸರಿಯೋ ಚಾಂಡಾಲ? ಮರ್ಯಾದೆ ಕೊಟ್ಟರೆ ಅದನ್ನು ಉಳಿಸಿಕೊಳ್ಳುವುದಕ್ಕೂ ಒಂದು ಯೋಗ್ಯತೆ ಬೇಕು. ನನ್ನ ಹೈಸ್ಕೂಲಿನ ಕೊನೆಯ ದಿನಗಳಲ್ಲಿ ನೀನು ನನಗೆ ಐ ಲವ್ ಯು ಅಂತ ಹೇಳಿದಾಗ ನನ್ನ ಕೈಗಳ ಬೆರಳುಗಳು ನಿನ್ನ ಕೆನ್ನೆ ತಾಕಿದ್ದು ಮರದಂತೆ ಕಾಣುತ್ತದೆ. ಓಹೋ, ಆ ನಿನ್ನ ಮೃದು ಕೈ ಕೆನ್ನೆ ಸವರಿದ್ದನ್ನು ಎಂದಾದರೂ ಮರೆಯಲು ಕುಂಟೆ? ಆ ಸವಿ ನೆನಪಿನ ಬಿಸಿ ಜೇನನ್ನು ಹೊತ್ತೇ ಬಂದಿರುವೆ. ಬಾ ನನ್ನ ಬಂಗಾರದ ಹೆಣ್ಣೆ, ನಿನ್ನ ತೋಟಕ್ಕೆಯಲ್ಲಿ ನನ್ನನ್ನು ಸೇರಿಸಿ ಬಿಸಿ ಉಸಿರಿನ ಆಹ್ಲಾದಕರ ವಾತಾವರಣದಲ್ಲಿ ಹಿತವಾಗಿ ತೇಲಿಸಪ್ಪ. ಕಾಮಾಧ, ಮಿತ್ರನ ಮಡದಿಯನ್ನು ಮೋಹಿಸಲು ನಾಚಿಕೆ ಆಗುವುದಿಲ್ವೇನೋ ನಿನಗೆ? ಯಾರು ಮಿತ್ರ, ಯಾರು ಶತ್ರು? ಈ ಪ್ರಪಂಚದಲ್ಲಿರುವುದು ಎರಡೇ ಎರಡು, ಒಂದು ಹೆಣ್ಣು, ಒಂದು ಗಂಡು. ಉಳಿದಿದ್ದವೆಲ್ಲ ಕಾಲ್ಪನಿಕ. ನಿನ್ನ ಬಾಯ್ಬಂಡಾಚಾರ ಮಾತು ಸಾಕು. ಮಾನಗೆಟ್ಟ ನಿರ್ಲಜ್ಜನೆ. ಎಷ್ಟೇ ಆದರೂ ಕೋಣನ ಮುಂದೆ ಕಿನ್ನೂರಿ ಬಾರಿಸುವುದು, ಹೋರ್ಕಲ ಮೇಲೆ ಮಳೆ ಸುರಿಯುವುದು ಎರಡೂ ಒಂದೇ.
ಅದರಿಂದ ಏನು ಪ್ರಯೋಜನ? ಇಲ್ಲಿಂದ ಜಾಗ ಖಾಲಿ ಮಾಡದೇ ಇದ್ದರೆ ನಿನ್ನ ಗಂಟಲು ಹರಿದು ರಕ್ತ ಕುಡಿಯಬೇಕಾದೀತು. ಎಚ್ಚರ! ಎಲೆ ಬಲೆ ಬಾಯಿ ಮುಚ್ಚು. ಹುಲಿಯ ಎದರು ಕತ್ತಕಿರುವನ ಹಾರಾಟಗಳ ಎಷ್ಟೆಂದು ಸಲ್ಲದು. ಸವಿ ಮಾತಿಗೆ ಬಾಗಿ ಬಾರದಿದ್ದರೆ ಬಲಾತ್ಕಾರದಿಂದ ನಿನ್ನ ಶೀಲವನ್ನು ಮುಗಿಲಿಗೆ ಸೇರಿಸುತ್ತೇನೆ. ರಾಕ್ಷಸ, ಅಣ್ಣನ ಮಿತ್ರರನ್ನು ಸಲಹೆ ಕೊಟ್ಟಿದ್ದಕ್ಕೆ ನಕಲು ನಕ್ಕುತ್ತೀನಿ. ಏನು ನಿನ್ನನ್ನು ಜೀವಂತವಾಗಿ ಕೊಂದರು ಪಾಪ ಬರುವಕ್ಕಿಲ್ಲ. ಇಂಥ ಏ ಕಾರ್ಯವನ್ನು ನಾನು ಮಾಡಲಾರೆ. ಪುನಃ ಈ ವಸ್ತುಗಳನ್ನು ತುಳಿಯಬೇಡ. ಈ ಸಂದರ್ಭದಲ್ಲಿ ನಾನು ಮಾತನಾಡುವುದು ಸರಿಯಿಲ್ಲ. ಆ ಶ್ರೀಧರ ರಾಯರು ಬರಲಿ. ವಿಶ್ವದಾಸ್ ಸುಮಲಳ ಮಾಡಲು ಪ್ರಯತ್ನಿಸುವ ನಾನು ನೀನು ಎಂಬುದನ್ನು ತೋರಿಸುತ್ತೇನೆ. ನೀನು ತುಳಿದಿದ್ದು ಈ ಕಾಳಿಂಗ ಸರ್ಪವನ್ನು. ಅತ್ತಿಗೆ, ನಾನಿಷ್ಟೊತ್ತಿಗೆ ಬಂದಿದ್ದರೆ ಆ ನಾಯಿ ನಿನ್ನ ಶೀಲನ್ನ ಮಾಡಿಬಿಡ್ತಿದ್ದ ಪಾಪಿ. ಹೌದಪ್ಪ, ನನ್ನ ತಲೆ ಕೂದಲು ಇಲ್ಲಪ್ಪ. ನನ್ನ ತಲೆ ಕೂದಲು ಇದೆ. ಅತ್ತಿಗೆ, ಅತ್ತಿಗೆ ಮಾತನಾಡು. ಅತ್ತಿಗೆ, ಹಲೋ ಡಾಕ್ಟರ್ ಭಟ್, ನಾನು ಉಸಿರ ಮಾತನಾಡುವುದು. ಅತ್ತಿಗೆಗೆ ಎಚ್ಚರ ತಪ್ಪಿದೆ. ಬೇಗ ಬನ್ನಿ. ಅತ್ತಿಗೆ, ಬನ್ನಿ ಡಾಕ್ಟರ್ ಭಟ್. ನಮಸ್ಕಾರ. ನಮಸ್ಕಾರ ಯಶೋಧರ, ಯಾವಾಗ ಬಂದೆ? ಡಾಕ್ಟರ್, ಅತ್ತಿಗೆಗೆ ಮೊದಲು ಏನಾಗಿದೆ ನೋಡ್ರು ನೋಡಿ. ಯಾಕೆ ಎಚ್ಚರ ತಪ್ಪಿತ್ತು ಅಂತ ಏನಾದರೂ ಹೇಳಲು ಸಾಧ್ಯವೇ? ವಿಷಯ ತಿಳಿಸುವುದು ಸರಿಯಲ್ಲ. ಇದು ಮರ್ಯಾದಾ ಪ್ರಶ್ನೆ. ನಾನು ಇದೀಗ ಉಪಯೋಗ ಬರ್ತಿದ್ದೇನೆ. ಯಶೋಧರ, ನಿಮಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಏಕೆಂದರೆ ನೀನು ಮೆಡಿಕಲ್ ಕಲಿತಿದ್ದಾನೆ. ನೋಡೇಕಿ ತುಂಬಾ ಹೆದರಿದ್ದಾಳೆ, ತುಂಬಾ ಶಾಕ್ ಆಗಿದ್ದಾಳೆ. ಬೇಗ ಗುಣವಾಯಿತಂತ ಹೇಳಲಿಕ್ಕೆ ಬಾರದು. ಅಣ್ಣ ತಂದೆಯವರು ಎಲ್ಲಿಗೆ ಹೋಗಿದ್ದಾರೆ? ಅದು ಕೂಡ ನನಗೆ ಸರಿಯಾಗಿ ತಿಳಿದಿಲ್ಲ. ನಾನು ಮನೆಗೆ ಬರುವಷ್ಟರಲ್ಲಿ ಅತ್ತಿಗೆ ಬಿಟ್ಟರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಡಾಕ್ಟರ್, ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಜೀವಕ್ಕೆ ಪ್ರತಿಜೀವ ಕೊಡುವ ಹೆಣ್ಣು ಸುಮಲಾಕ್ಷಿ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ನಾದ ನನಗೆ ಎಲ್ಲವೂ ಗೊತ್ತು. ಆದರೆ ಇದರ ಬಗ್ಗೆ 6 ತಿಂಗಳು ಹೇಳಲು ಸಾಧ್ಯವಿಲ್ಲ. ಏನು ಹೇಳ್ತೀರಿ ಡಾಕ್ಟರ್? ನನಗೊಂದು ಅರ್ಥವಾಗುತ್ತಿಲ್ಲ. ಅಯ್ಯೋ ಅಯ್ಯೋ ಈಶ್ವರ, ನೀವೇನು ಗಾಬರಿಯಾಗಬೇಡ್ರಿ. ನೋಡಿ, ಈಗಾಕಿ ವಿಶ್ರಾಂತಿ ಪಡೆಯಲಿ. ಇನ್ನು 7 ತಿಂಗಳ ನಂತರ ಚಿಕ್ಕಪ್ಪ ಆಗುತ್ತೀರಿ. ಏನ್ ಸರ್? ನಾನಿನ್ನು ಬರ್ತೀನಿ. ಅತ್ತಿಗೆ ಚೆನ್ನಾಗಿ ನೋಡಿಕೋ. ನಾನು ಊರಲ್ಲಿ ಪೇಷಂಟ್ ಇರ್ತೇವೆ, ನೋಡಿಕೊಂಡು ಬರುತ್ತೇವೆ. ಆಗಲಿ ಸರ್, ನಮಸ್ಕಾರ.
ಮೊದಲ